ಇನ್ನು ಕೊಲ್ಲೂರಿನ ಮೂಕಾಂಬಿಕಾ ದೇವಿಯ ಸನ್ನಿಧಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿ ಪಾರಾಯಣವನ್ನು ಮಾಡಿ ನಾಳೆ ಬೆಳಗ್ಗೆ ನವಚಂಡಿಕಾ ಯಾಗ ಕೂಡ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ತಾಯಿಯ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಅವರು ಓಡಾಟವನ್ನು ನಡೆಸ್ತಿದ್ದಾರೆ ಅಂತ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಶರತ್ ಗೌರೀಶ್ ಗುರುಜಿ ಅವರು, ಪ್ರಧಾನ ಅರ್ಚಕರು, ಮಹಾಪ್ರತ್ಯಂಗಿರಾ ದೇವಿ ದೇವಸ್ಥಾನದ್ದು. ಸ್ವಾಮೀಜಿ ನಮಸ್ಕಾರ. ಹಲೋ ಗುರುಜಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸ್ವಾಮೀಜಿ. ಈಗ ಚಂಡಿಕಾ ಹೋಮದ ಬಗ್ಗೆ ಮಾತಾಡೋ ಹಾಗಿದ್ರೆ ಯಾತಕ್ಕೋಸ್ಕರ ಅಥವಾ ಕಷ್ಟಕಾಲದಲ್ಲಿ ಇದನ್ನ ಮಾಡಿಸಿದ್ರೆ ನಿವಾರಣೆ ಆಗುತ್ತಾ ಅಂತಾನ, ಅಥವಾ ಚಂಡಿಕಾ ಹೋಮದ ಬಗ್ಗೆ ನೀವು ಮಾತಾಡೋ ಹಾಗಿದ್ರೆ ಏನಕ್ಕೋಸ್ಕರ ಈ ಹೋಮವನ್ನು ಹೆಚ್ಚಾಗಿ ಮಾಡಿಸ್ತಾರೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದಂಬಿಗಾಯೇ ನಮಃ. ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಚಂಡಿಕಾ ಪಾರಾಯಣ ಮತ್ತೆ ಚಂಡಿಕಾ ಹೋಮ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ, ಸಂಪ್ರದಾಯದಲ್ಲಿ ಎಲ್ಲರೂ ಕೂಡ ಅದನ್ನು ವಿಶೇಷ ಸಂದರ್ಭಗಳಲ್ಲಿ ತಮಗೆ ಕಷ್ಟ ಕಾಲ ಹೇಳಿ ಬಂದಾಗ ಅದನ್ನ ಮಾಡಿಸ್ತಕ್ಕಂಥ ಸಹಜವಾಗಿ ಕಂಡು ಬರುತ್ತೆ ಸರ್. ಓಕೆ. ಯಾವಾಗ ನಮಗೆ ತೊಂದರೆಗಳಾಗ್ತವೋ, ಶತ್ರುಗಳ ಉಪದ್ರವಗಳು ಉಂಟಾಗ್ತವೋ, ಆ ಸಂದರ್ಭಗಳಲ್ಲಿ ವಿಶೇಷವಾಗಿ ಇದನ್ನ ಮಾಡ್ತಾರೆ. ಇದು ಹೇಗೆ ಸತ್ಯನಾರಾಯಣ ವ್ರತದಲ್ಲಿ ಹೇಗೆ ಕಥೆಯನ್ನ ಓದ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿದೆ, ಎಲ್ಲರಿಗೂ ಕೂಡ ಅದು ಚಿರಪರಿಚಯ. ಹೌದು. ಸತ್ಯನಾರಾಯಣ ವ್ರತ ಅಂದ್ರೆ ಅಲ್ಲೊಂದು ಕತೆ ಬರುತ್ತೆ. ಆ ಕಥೆನಲ್ಲಿ ಹೇಳ್ತಾರೆ, ಈ ಸತ್ಯನಾರಾಯಣ ವ್ರತ ಮಾಡಿದಾಗ ಯಾವ ತರ ಫಲ ಆಯ್ತು, ಅದನ್ನ ಕೇಳಿಸ್ಕೊಂಡವ್ರಿಗೆ ಏನು ಅಂತಕ್ಕಂಥದ್ದೆಲ್ಲ ಹೇಳ್ತಾರೆ. ಹಾಗೆ ಇದರಲ್ಲೂ ಕೂಡ ಒಂದು ಕತೆ ಇದೆ. ಕಥೆಯಲ್ಲಿ ಇನ್ನೊಂದು ಕತೆ ಇದೆ. ಅದರಲ್ಲಿ ವೈಶ್ಯ ಮತ್ತೆ ರಾಜನ ಒಂದು ಕತೆ ಅಂತ ಹೇಳಿ ಬರ್ತದೆ. ಅದರಲ್ಲಿ ರಾಜ ಯಾವ ರೀತಿ ಕಷ್ಟಪಟ್ಟಿದ್ದ, ಅವನು ರಾಜ್ಯ ಆಳ್ಬೇಕಾದ್ರೆ ಶತ್ರುಗಳಿಂದ ಉಪದ್ರವಾಗಿ ಅವನಿಗೆ ಸೋಲು ಉಂಟಾಗಿ ಮತ್ತೆ ಅವನು ಅಲ್ಲಿಂದ ಹೊರಗಡೆ ಹಾಕ್ತಾರೆ ಜನ, ಅಲ್ಲಿರ್ತಕ್ಕಂಥ ಜನ. ಅದೇ ರೀತಿ ವೈಶ್ಯನು ಕೂಡ ಹೊರಗಡೆ, ಅವನಿಗೆ ಫ್ಯಾಮಿಲಿಯಿಂದ ತೊಂದರೆಯಾಗಿ, ಅವನ ಕುಟುಂಬದಿಂದ ಪರಿವಾರದಿಂದ ತೊಂದರೆಯಾಗಿ ಅವನನ್ನು ಕೂಡ ಹೊರಗಡೆ ಹಾಕ್ತಾರೆ. ಆಗ ಇವರಿಬ್ರು ಕೂಡ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಮಾರ್ಗದರ್ಶನ ತಗೊಂಡು ಚಂಡಿಕಾ ಪಾರಾಯಣವನ್ನ ಮಾಡಿ, ಹೋಮ ಮಾಡಿ, ಅದಕ್ಕೆ ಮತ್ತೆ ಇದನ್ನೆಲ್ಲ ಪಡ್ಕೊಳ್ತಾರೆ. ಇದನ್ನ ಏನನ್ನೆಲ್ಲ ಕಳ್ಕೊಂಡಿರ್ತಾರೋ ಅವನ್ನೆಲ್ಲ ಪಡ್ಕೊಳ್ತಕ್ಕಂಥ ಒಂದು ಕತೆ. ಇದರಲ್ಲಿ ದೇವಿಯ 3 ವಿಷಯಗಳು ಇದರಲ್ಲಿ ಇದೆ. ಹಲೋ, ಹೇಳಿ ಸರ್, ಹೇಳಿ ಹೇಳಿ. ಇದರಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ರೂಪದಲ್ಲಿ ಈ ದೇವಿಯರನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಒಳಗಡೆ ಆ ಒಂದು ರಸ ಇದೆ. ಅದು ಈ ಚಂಡಿಕಾ ಪಾರಾಯಣ ಅಂತ ಹೇಳ್ತಾರೆ, ಸಪ್ತಶತಿ ಪಾರಾಯಣ ಅಂತ ಹೇಳ್ತಾರೆ. ಈ ಸಪ್ತಶತಿ ಪಾರಾಯಣದಲ್ಲಿ 700 ಶ್ಲೋಕಗಳಿವೆ. ಅದಕ್ಕೆ ಇದನ್ನ ಸಪ್ತಶತಿ ಅಂತ ಹೇಳ್ತಾರೆ. ಸಪ್ತಶತಿ ಅಂದ್ರೆ 700 ಅಂತ. ಇದನ್ನ ಮಾಡ್ತಕ್ಕಂಥ ಕ್ರಮ ಇದೆ. ಅಷ್ಟಮ್ಯಾಂವ ಚತುರ್ದಶ ನವಮಂ ಏಕಚೇತಸಃ ಅಂತ. ಅಂದ್ರೆ ಅಷ್ಟಮಿ, ನವಮಿ, ಚತುರ್ದಶಿ ದಿನಗಳಲ್ಲಿ ಇದನ್ನ ಮಾಡ್ತಕ್ಕಂಥ ಪಾರಾಯಣಗಳು ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಕೊಡುತ್ತೆ. ಇದರಲ್ಲಿ ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ, ಉತ್ತಮ ಚರಿತ್ರೆ ಅಂತ 3 ಭಾಗಗಳಿದೆ. ಆ 3 ಭಾಗಗಳು ಕೂಡ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತಕ್ಕಂಥ 3 ಶಕ್ತಿಯ ರೂಪಗಳನ್ನ, ಅದರ ಬಗ್ಗೆ ಇರತಕ್ಕಂಥ ವಿವರಗಳನ್ನ, ಆ ದೇವಿ ಸ್ತುತಿಗಳನ್ನ ಅದರೊಳಗಡೆ ಸೇರಿಸಿದ್ದಾರೆ. 11ನೇ ಅಧ್ಯಾಯ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಸ್ತುತಿಗಳನ್ನು ಕೂಡ ಇದರಲ್ಲಿ ಅಪರಾಜಿತ ಸ್ತೋತ್ರ ಅಂತಕ್ಕಂತ ಹೇಳ್ತಾರೆ. ಓವರ್ ಆಗಿ ಇದನ್ನ ಏನಕ್ಕೋಸ್ಕರ ಮಾಡಿಸೋದು ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಯಾರಿಗೆ ಎಲ್ಲೂ ಕೂಡ ದಾರಿ ಸಿಕ್ಲಿಲ್ಲ, ಎಲ್ಲೇ ಯಾವ ಪ್ರಯತ್ನಗಳು ಮಾಡಿ ಕೂಡ ಅವರು ನಿಷ್ಫಲರಾಗ್ತಾರೆ. ಆ ಸಂದರ್ಭದಲ್ಲಿ 9 ಪಾರಾಯಣ ಮಾಡಿ 1 ಹೋಮ ಮಾಡಿದ್ರೆ ನವಚಂಡಿ ಯಾಗ ಅಂತ ಹೇಳ್ತಾರೆ. ಈ ಸಂದರ್ಭಗಳಲ್ಲಿ ಈ ನವಚಂಡಿ ಯಾಗ ಮಾಡಿದಾಗ ಆ ದೇವಿ ಅನುಗ್ರಹ ಉಂಟಾಗುತ್ತೆ ಅಂತಕ್ಕಂಥದ್ದು ಪ್ರತೀತಿ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ. ಓಕೆ. ಅದೇ ಸ್ವಾಮೀಜಿ, ಇವಾಗ ನೀವು ಹೇಳ್ತಾ ಇದ್ರಿ ಎಲ್ಲಿ ನಮಗೆ ಒಂದು ಡೆಡ್ ಎಂಡ್ ಅಂತ ಕಾಣಿಸುತ್ತೋ ಆಗ ಈ ಒಂದು ಯಾಗಕ್ಕೆ ಮೊರೆ ಹೋಗ್ತಾರೆ ಜನ ಅಂತ. ಈಗ ನೋಡ್ತಾ ಹೋದ್ರೆ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ಅದೇ ತರ ಆಗ್ತಿರೋದು. ಸೊ ಈಗ ಆಷಾಢ ಮಾಸ ಇರೋದ್ರಿಂದ ಹಾಗೂ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿ ಒಂದು ಶಕ್ತಿಪೀಠ ಆಗಿರೋದ್ರಿಂದ ಹೆಚ್ಚಿನ ಫಲ ಕೊಡಬಹುದಾ ಈ ಯಾಗವನ್ನ ಅಲ್ಲಿ ಮಾಡಿದಾಗ? ನಮ್ಗೆಲ್ಲರೂ ಗೊತ್ತಿರೋಂಗೆ
ಕರ್ನಾಟಕದಲ್ಲಿ ಒಂದು ಶಕ್ತಿಪೀಠ ಅಂತಕ್ಕಂಥದ್ದು ತುಂಬಾ ಸುಪ್ರಸಿದ್ಧವಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಮತ್ತೆ 3 ದೇವಿಯರ ಸ್ವರೂಪವನ್ನ ಒಂದೊಂದು ಹೊತ್ತಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಏಕೈಕ ಜಾಗ ಅದು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರ. ಅಲ್ಲಿ ಈ ಹೋಮ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಪ್ರಭಾವ, ಅಂದ್ರೆ ಕ್ಷೇತ್ರದಲ್ಲಿ ಯಾವುದೇ ಒಂದು ಸತ್ಕಾರ್ಯಗಳನ್ನ ಅಥವಾ ಯಾವುದೇ ಒಂದು ಆರಾಧನೆ ಉಪಾಸನೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ, 100ಕ್ಕೆ 100ರಷ್ಟು ಫಲ ಸಿಗುತ್ತೆ ಅಂತಕ್ಕಂಥದ್ದು ಮಾತಿದೆ. ಅದರಿಂದ ಯಾರು ಏನೇ ಮಾಡಿ ಏನೇ ಪ್ರಾರ್ಥನೆ ಇದ್ರೂ ಕೂಡ, ಅವ್ರದಂತಲ್ಲ, ಯಾವ ಪ್ರಾರ್ಥನೆ ಇದ್ರೂ ಕೂಡ ಅದು ಒಳ್ಳೆದಾಗಿದ್ದರೆ ಅದು ಖಂಡಿತವಾಗ ಒಳ್ಳೆ ಫಲಗಳನ್ನ ಕೊಡೋದ್ರಲ್ಲಿ ಸಂಶಯ ಇಲ್ಲ. ಓಕೆ 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 ರೈಟ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.